ಏನೇನು ಬೇಕೋ ಬದುಕಲಿಕ್ಕೆ ಎಲ್ಲ ಇದೆ. ಆದ್ರೆ ಏನೋ ಒಂದು ಕನಸನ್ನ ಇಟ್ಟುಕೊಂಡು ಹೋಗಿ ಹೆಂಗ್ ಸಿಕ್ಕಾಕೋತಾರೆ ಅಂತಂದ್ರೆ ಕೆಲವು ಸರಿ ಬಹಳ ಒಂದೊಂದ್ಸರಿ ಅನ್ಸತ್ತೆ. ಈ ಕತೆ ಫಸ್ಟ್ ನೋಡಿ, ಆಮೇಲೆ ಹೇಳೋಣ ಯಾರ್ಯಾರ ಬಗ್ಗೆ ಏನೇನು ಅನ್ಸತ್ತೆ ನನಗೆ ಅನ್ನೋದನ್ನ ಹೇಳ್ತೀನಿ. ಅಮ್ಮ ಪುಸ್ತಕಾಲಯ ಎಂಬ ಹೆಸರಿನ ಪುಟ್ಟ ಅಂಗಡಿಯಲ್ಲಿ ನಿಂತು ಪುಸ್ತಕಗಳನ್ನ ಆರಿಸುತ್ತಿರುವ ಇವರ ಹೆಸರು ಹನುಮಂತು ಹುಲಿಕಟ್ಟೆ. ದಾವಣಗೆರೆ ಜಿಲ್ಲೆಯ ಹುಲಿಕಟ್ಟೆ ಇವರ ಹುಟ್ಟೂರು. 12 ವರ್ಷಗಳ ಹಿಂದೆ ಹುಬ್ಬಳ್ಳಿ ಫುಟ್ಪಾತ್ನಲ್ಲಿ ಪುಸ್ತಕ ಮಾರಾಟ ಆರಂಭಿಸಿದ ಹನುಮಂತು ಈಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆ ಹಾಗೂ ವಿದ್ಯಾರ್ಥಿಗಳ ಪಾಲಿಗೆ ಪುಸ್ತಕ ಸಂಚಾರಿ ಎಂದೇ ಪರಿಚಿತ. ದುರಂತ ಅಂದ್ರೆ ಕಳೆದ ತಿಂಗಳು ಸುರಿದ ಭಾರೀ ಮಳೆಗೆ ಇವರ ಪುಸ್ತಕಾಲಯವೇ ಮುಳುಗಿ ಹೋಗಿತ್ತು. ಸುಮಾರು 60,000ಕ್ಕೂ ಹೆಚ್ಚು ಅಮೂಲ್ಯ ಪುಸ್ತಕಗಳು ನೀರು ಪಾಲಾಗಿತ್ತು. ಬಡತನದ ಮಧ್ಯೆಯೂ ಪುಸ್ತಕ ಪ್ರೇಮಕ್ಕೆ ಜೀವನವನ್ನೇ ಮುಡುಪಾಗಿಟ್ಟ ಹನುಮಂತ ಹುಲಿಕಟ್ಟಿಯ ಪುಸ್ತಕ ಭಂಡಾರ ಸದ್ಯ ಬರಿದಾಗಿದೆ. ಬದುಕು ಬಡವಾಗಿದೆ. ಪುಸ್ತಕ ಹಂಚಿದ ಕೈಗೆ ಈಗ ಕೊಂಚ ನೆರವಿನ ಹಸ್ತ ಚಾಚಬೇಕಿದೆ. ಮಳೆಯಿಂದ ಬಾಡಿ ಹೋಗಿರುವ ಅಮ್ಮ ಪುಸ್ತಕಾಲಯಕ್ಕೆ ಮರುಜೀವ ನೀಡಬೇಕಿದೆ. ಎಂದೂ ನಾವು ಕೆಲಸನೇ ಮಾಡಿದ್ದಿಲ್ಲ. ಅಂತ ಟೈಮ್ನಾಗ ಫೋನ್ ಮಾಡಿ ಇಂಥದೊಂದು ಕೆಲಸ ಐತಂತ ಹೇಳಿ ನಮ್ಮ ಮನೆಯವ್ರಿಗೆ ಇದನ್ನ ಮಾಡಿದ್ದಕ್ಕೆ ಅವ್ರಿಗೆ ನನ್ನ ಹೃದಯ ಸರ ಧನ್ಯವಾದ ಹೇಳ್ತೀನಿ. ಅವ್ರು ನನ್ನ ಹೆಸರು ಕರೆಯಲ್ಲ, ನನ್ನ ಅಪ್ಪಾಜಿ ಅಂತಲೇ ಕರಿತೀನಿ. ಜೀವ ಕೊಟ್ಟು ತಂದೆ ಬೇರೆ ಆದ್ರೆ ಇವ್ರು ನನಗೆ ಬಾಳ ಕೊಟ್ಟು ತಂದೆ. ಅಲ್ಲಪ್ಪ ಅವ್ರಿಗೆ ಕೊಟ್ಬಿಡು. ಮಣಿ ಮಾತಾಡ.